ಎಲ್ಲ ಮಕ್ಕಳಿಗೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾವು ಸಾಲ ಕೊಟ್ಟ ಬಾತುಕೋಳಿಯ ಕಥೆಯನ್ನು ನೋಡೋಣ. ಒಂದು ಕೆರೆಯಲ್ಲಿ ಒಂದು ಬಾತುಕೋಳಿ ಸಂತೋಷದಿಂದ ಜೀವಿಸ್ತಾ ಇತ್ತು. ಒಮ್ಮೆ ಆ ಕೆರೆಗೆ ಒಬ್ಬ ರಾಜ ಆತ್ಮಹತ್ಯೆ ಮಾಡ್ಕೊಳ್ಳಕ್ಕಂತ ಬರ್ತಾನೆ. ಅದನ್ನು ನೋಡಿದಂತಹ ಬಾತುಕೋಳಿ ಅವನನ್ನು ಅಲ್ಲೇ ತಡೆದು ನಿಲ್ಲುತ್ತೆ. ನೀನು ನೋಡೋಕೆ ಮಹಾರಾಜನ ಹಾಗೆ ಕಾಣ್ತೀಯ. ನಾವು ಕೆಸರಿನಲ್ಲಿರುವವರೇ ಸಂತೋಷದಿಂದ ಜೀವನ ನಡೆಸಬೇಕಾದ್ರೆ ನೀನು ಯಾಕೆ ಆತ್ಮಹತ್ಯೆ ಮಾಡ್ಕೋತೀಯ ಅಂತ ರಾಜನನ್ನು ಪ್ರಶ್ನಿಸುತ್ತೆ. ಅದಕ್ಕೆ ರಾಜ್ಯದಲ್ಲಿ ಮಳೆ ಬೆಳೆ ಏನೂ ಇಲ್ಲ, ಕ್ಷಾಮ ಬಂದಿದೆ, ರಾಜ್ಯವನ್ನು ನಡೆಸಲು ಹಣ ಕೂಡ ಇಲ್ಲ ಅಂತ ರಾಜ ತನ್ನ ಕಷ್ಟವನ್ನು ಹೇಳ್ಕೊತಾನೆ. ಅದಕ್ಕೆ ಬಾತುಕೋಳಿ, ಅಯ್ಯೋ ಇದಕ್ಕೆಲ್ಲ ಆತ್ಮಹತ್ಯೆ ಮಾಡ್ಕೋತಾರಾ? ನನ್ನ ಹತ್ರ ಸಂಗ್ರಹ ಮಾಡಿರೋ ಧಾನ್ಯಗಳು ಬಹಳಷ್ಟಿದೆ, ಸಾಲವಾಗಿ ನಿನಗೆ ಕೊಡ್ತೀನಿ, ನೀನು ತಗೊಂಡು ಹೋಗಿ ನನಗೆ ಸ್ವಲ್ಪ ದಿನಗಳ ನಂತರ ಹಿಂತಿರುಗಿಸು ಅಂತ ಹೇಳುತ್ತೆ. ಇದನ್ನು ಕೇಳಿದ ರಾಜ ಬಹಳ ಸಂತೋಷ ಪಡ್ತಾನೆ ಹಾಗೂ ಬಾತುಕೋಳಿಯ ಧಾನ್ಯಗಳನ್ನೆಲ್ಲ ತಗೊಂಡು ಹೋಗಲು ನಿರ್ಧರಿಸ್ತಾನೆ. ಸ್ವಲ್ಪ ದಿನಗಳ ನಂತರ ಅದಕ್ಕೆ ಮರಳಿ ಕೊಡುವುದಾಗಿಯೂ ವಿಶ್ವಾಸವನ್ನು ನೀಡ್ತಾನೆ. ತಕ್ಷಣ ಅರಮನೆಯಿಂದ ಎತ್ತಿನ ಗಾಡಿಯನ್ನು ತರಿಸ್ತಾನೆ. ಅದರಲ್ಲಿ ಬಾತುಕೋಳಿಯ ಎಲ್ಲ ಧಾನ್ಯದ ಮೂಟೆಗಳನ್ನು ಇರಿಸಿ ರಾಜ್ಯದತ್ತ ಪ್ರಯಾಣ ಬೆಳೆಸ್ತಾನೆ. ರಾಜ್ಯದಲ್ಲಿ ಎಲ್ಲ ಜನರಿಗೂ ಕೂಡ ಧಾನ್ಯಗಳನ್ನು ವಿತರಿಸ್ತಾನೆ. ಉಳಿದ ಧಾನ್ಯವನ್ನು ತನಗಾಗಿ ಅರಮನೆಯಲ್ಲೇ ಇಟ್ಕೊಳ್ತಾನೆ. ಹೀಗೆ ಅನೇಕ ದಿನಗಳು ಕಳೀತಾ ಹೋಯಿತು. ರಾಜ್ಯದಲ್ಲಿ ಮಳೆ ಬೆಳೆಯೂ ಚೆನ್ನಾಗಿಯೇ ಆಯಿತು. ಆದರೆ ಬಾತುಕೋಳಿಯ ಸಾಲವನ್ನು ಮಾತ್ರ ರಾಜ ಹಿಂತಿರುಗಿಸುವುದು ಕಾಣಲಿಲ್ಲ. ಇದರಿಂದ ಬಾತುಕೋಳಿಯೇ ರಾಜನ ಅರಮನೆಗೆ ತನ್ನ ಸಾಲವನ್ನು ಕೇಳಲು ಹೋಯಿತು. ಬಾತುಕೋಳಿಯನ್ನು ನೋಡಿದ ರಾಜ ತನಗೂ ಅದಕ್ಕೂ ಸಂಬಂಧವೇ ಇಲ್ಲದಂತೆ ನಡೆಸತೊಡಗಿದ. ಪಾಪ ಬಾತುಕೋಳಿ ತನ್ನ ಧಾನ್ಯಗಳನ್ನು ಕೊಡುವಂತೆ ಪರಿಪರಿಯಾಗಿ ಕೇಳ್ಕೊಳ್ತು. ರಾಜ ಬಾತುಕೋಳಿಗೆ ತಾನು ಧಾನ್ಯಗಳನ್ನು ಕೊಡುವುದಿಲ್ಲ, ನೀನು ಏನು ಬೇಕಾದರೂ ಮಾಡು ಅಂತ ಹೇಳಿ ಹೊರಟು ಹೋದ. ಕೆರೆಗೆ ಹಿಂತಿರುಗಿದ ಬಾತುಕೋಳಿ ಅಷ್ಟು ಧಾನ್ಯಗಳನ್ನು ಸಂಗ್ರಹಿಸಲು ತಾನು ಪಟ್ಟ ಕಷ್ಟವನ್ನು ನೆನೆದು ಕಣ್ಣೀರು ಹಾಕ್ತಿತ್ತು. ಅದನ್ನು ನೋಡಿದ ಕೆರೆಯ ನೀರು ಬಾತುಕೋಳಿಗೆ ಸಹಾಯ ಮಾಡಲು ನಿರ್ಧರಿಸಿತು. ಮರುದಿನ ಬಾತುಕೋಳಿ ಮತ್ತು ನೀರು ಇಬ್ಬರು ಕೂಡ ರಾಜನ ಹತ್ರ ಹೊರಡ್ತಾರೆ. ಅವರಿಗೆ ದಾರಿಯಲ್ಲಿ ಜೇನುನೊಣ ಕೂಡ ಸಿಗುತ್ತೆ. ಅದೂ ಕೂಡ ಬಾತುಕೋಳಿಗೆ ಸಹಾಯ ಮಾಡುವುದಾಗಿ ಅವರ ಜೊತೆಗೆ ಹೋಗುತ್ತೆ. ಮೂವರು ಕೂಡ ರಾಜನ ಅರಮನೆಯನ್ನು ತಲುಪಿದ್ರು. ರಾಜ ದರ್ಪದಿಂದ ಬಾತುಕೋಳಿಯೊಂದಿಗೆ ಮಾತಾಡಿದ ಹಾಗೂ ಸೈನಿಕರ ಬಳಿಯಲ್ಲಿ ಆ ಬಾತುಕೋಳಿಯನ್ನು ದಗದಗ ಉರಿಯುವ ಬೆಂಕಿಗೆ ಹಾಕಲಿಕ್ಕೆ ಹೇಳ್ತಾನೆ. ಆಗ ಬಾತುಕೋಳಿ ತನ್ನ ಗೆಳೆಯ ನೀರನ್ನು ಜೋರಾಗಿ ಕರೆಯಿತು. ಬಾ ಗೆಳೆಯ ನೀರು, ನನ್ನನ್ನು ಕಾಪಾಡು. ನೀರು ಆ ಅಗ್ನಿಯನ್ನು ನಂದಿಸಿತು. ರಾಜನ ಸಿಟ್ಟು ಇನ್ನಷ್ಟು ಹೆಚ್ಚಾಗುತ್ತೆ. ಅವನು ಆ ಬಾತುಕೋಳಿಯ ಕತ್ತನ್ನು ಹಿಡಿದು ಸಾಯಿಸಲು ಮುಂದಾಗ್ತಾನೆ. ಅಷ್ಟರಲ್ಲಿ ಜೇನುನೊಣಗಳು ಬಂದು ರಾಜನ ಮೈ ಇಡೀ ಕಚ್ಚಿ ಹಾಕತ್ತೆ. ಜೇನಿನ ವಿಷಕ್ಕೆ ಅವನ ಮೈ ಇಡೀ ದಪ್ಪ ಕಟ್ಟುತ್ತೆ. ಅವನು ಕಾಪಾಡಿ ಕಾಪಾಡಿ, ನನ್ನನ್ನು ಕ್ಷಮಿಸಿಬಿಡು ಬಾತುಕೋಳಿ, ನನ್ನನ್ನು ರಕ್ಷಿಸು ಅಂತ ಪ್ರಾಣ ಭಿಕ್ಷೆಯನ್ನು ಬೇಡ್ತಾನೆ. ನಾನು ನಿನ್ನನ್ನು ಖಂಡಿತ ಕ್ಷಮಿಸುತ್ತೇನೆ, ನಿನಗೆ ಪ್ರಾಣ ಭಿಕ್ಷೆಯನ್ನು ನೀಡುತ್ತೇನೆ, ಹೋಗಿ ನಿನ್ನ ಖಜಾನೆಯ ಕೀಯನ್ನು ತೆಗೆದುಕೊಂಡು ಬಾ ಅಂತ ರಾಜನಿಗೆ ಬಾತುಕೋಳಿ ಹೇಳುತ್ತೆ. ಬಾತುಕೋಳಿಯ ಮೈಗೆ ಆ ಕೀ ತಾಕಿದ ಕ್ಷಣ ಬಾತುಕೋಳಿ ಒಂದು ಸುಂದರ ರಾಜಕುಮಾರಿಯ ರೂಪವಾಗಿ ಬದಲಾಗ್ತಾಳೆ. ರಾಜಸಭೆಯಲ್ಲಿದ್ದವರೆಲ್ಲ ಅಚ್ಚರಿಯಿಂದ ಕಣ್ಣು ಮಿಟುಕಿಸದೆ ನೋಡ್ತಾ ಇರ್ತಾರೆ. ಏನಿದು ಆಶ್ಚರ್ಯ, ಯಾರು ನೀನು ಅಂತ ರಾಜ ಕೇಳ್ತಾನೆ. ನಾನು ಮಾಯಾದೇವತೆ. ನೀನು ಎಷ್ಟು ಕೆಟ್ಟ ಕೆಲಸಗಳನ್ನು ಮಾಡಿದರೂ ಕೂಡ ನೀನು ಸಾಯುವ ಸ್ಥಿತಿಗೆ ಬಂದಾಗ ನಾನು ನಿನಗೆ ಬಾತುಕೋಳಿಯ ರೂಪದಲ್ಲಿ ಬಂದು ಸಹಾಯ ಮಾಡಿದ್ದೆ. ಆದರೆ ನೀನು ಉಪಕಾರ ಮಾಡಿದವರನ್ನೇ ಸಾಯಿಸಲು ಮುಂದಾಗಿದ್ದೀಯ. ನಿನ್ನ ಕೆಟ್ಟ ಗುಣವನ್ನು ಮತ್ತೆ ಮತ್ತೆ ಪ್ರದರ್ಶಿಸ್ತಿದ್ದೀಯ. ಇದು ಒಳ್ಳೆಯದಲ್ಲ. ಇನ್ನು ಸ್ವಲ್ಪ ಸಮಯದಲ್ಲಿಯೇ ನಿನಗೂ ಈ ರಾಜ್ಯಕ್ಕೂ ಋಣ ಮುಗಿಯಲಿದೆ ಅಂತ ಹೇಳಿ ಅಲ್ಲಿಂದ ಮಾಯವಾದ್ಲು. ಇದಾದ ಕೆಲವೇ ದಿನಕ್ಕೆ ಪಕ್ಕದ ರಾಜ್ಯದ ರಾಜ ರಾಜ್ಯವನ್ನು ವಶಪಡಿಸಿಕೊಂಡು ರಾಜನನ್ನು ಬಂಧಿಸ್ತಾನೆ. ಆಗ ಅವನಿಗೆ ಅವನು ಮಾಡಿದ ತಪ್ಪಿನ ಅರಿವಾಗುತ್ತೆ. ಅದಕ್ಕೆ ಹೇಳೋದು ಮಕ್ಕಳೇ, ಉಪಕಾರ ಮಾಡಿದವರಿಗೆ ಯಾವತ್ತೂ ಕೂಡ ಅಪಕಾರ ಮಾಡಬಾರ್ದು ಅಂತ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.